ನಮಸ್ಕಾರ. ನೋಡಿ, ಈ ಒಂದು ಆಹಾರನ ತಿಂದರೆ ಪ್ರತಿದಿನವೂ ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಬದುಕ್ಬೋದು ನಾವು. ಖಂಡಿತವಾಗ್ಲೂ ಈ ಒಂದು ಆಹಾರದಲ್ಲಿ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ. ಯಾವುದದು ಆಹಾರ ಹೇಳ್ತೀನಿ. ಈ ಆಹಾರನ ತಿಂದರೆ ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಮನುಷ್ಯ ಬದುಕ್ತಾನೆ ಖಂಡಿತವಾಗ್ಲೂ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಶುಗರು, ಈ BP, ಥೈರಾಯ್ಡು ಇವೆಲ್ಲ ಏನಾಗ್ಬಿಟ್ಟಿದ್ದಾವೆ, ಒಂಥರ ಕಾಮನ್ ಡಿಸೀಸಸ್ಸುಗಳಾಗಿ ಬೆಳೀತಾ ಇದ್ದಾವೆ. ಯಾರಿಗೆ ನೋಡಿದರೂ ಮನೆಯಲ್ಲಿ ಶುಗರು, ಯಾರಿಗೆ ನೋಡಿದರೂ BP, ಯಾರಿಗೆ ನೋಡಿದರೂ ಥೈರಾಯ್ಡು. ಈ ಮೂರಲ್ಲಿ ಒಂದು ಗಿಫ್ಟು ಕೊಲೆಸ್ಟ್ರಾಲು. ಇವೆಲ್ಲ ಒಂದು ರಿಲೇಟೆಡ್ಸ್ ಇರುತ್ತೆ. ಹಾರ್ಟ್ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಯಿತು, ಹಾರ್ಟಲ್ಲಿ ಬ್ಲಾಕೇಜ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ, ಸ್ಟೆಂಟ್ ಹಾಕಿಸ್ಕೊಬೇಕು. ನೋಡಿ, ಇವೆಲ್ಲ ಹೆಂಗಾಗ್ಬಿಟ್ಟಿದ್ದಾವೆ ಅಂದರೆ ಹೇಳಬಾರ್ದದು. ಅದಕ್ಕೆ ಈ ಒಂದು ಆಹಾರನ ತಿನ್ನಿ, ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಬದುಕ್ತೀರಾ ಖಂಡಿತವಾಗ್ಲೂ. ಯಾವುದಪ್ಪ ಅದು ಆಹಾರ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಆಹಾರ ಬಂದು ಸಿರಿಧಾನ್ಯ, ತರಕಾರಿ, ಸೊಪ್ಪುಗಳು ಹೆಚ್ಚಾಗಿ ಬಳಸಿ ಪ್ರತಿದಿನ. ನೋಡಿ, ಸಿರಿಧಾನ್ಯ ನವಣೆ, ಸಾಮೆ, ಆರ್ಕ, ಕೊರ್ಲೆ, ಊದ್ಲು ಇವೆಲ್ಲ ಪಾಸಿಟಿವ್ ಗ್ರೈನ್ಸ್. ಪ್ರತಿದಿನವೂ ಈ ಸಿರಿಧಾನ್ಯನ ಒಂದೊಂದು ಸಿರಿಧಾನ್ಯನ ಎರಡೆರಡು ದಿನ, ಒಂದು ಸಿರಿಧಾನ್ಯ 2 ದಿನ ಮಾತ್ರ ಬಳಸಬೇಕು. ಅದೇ ಥರ 2 ದಿನ ಆದಮೇಲೆ ಇನ್ನೊಂದು ಸಿರಿಧಾನ್ಯ ಚೇಂಜ್ ಮಾಡ್ತಾ ಬಳಸ್ತಾ ಬನ್ನಿ. ಯಾವುದೇ ಸಿರಿಧಾನ್ಯ, ನವಣೆ ಆಗ್ಬೋದು, ಆರ್ಕ, ಕೊರ್ಲೆ, ಊದ್ಲು, ಸಾಮೆ, ಯಾವುದೇ ಸಿರಿಧಾನ್ಯ ಅಕ್ಕಿ ಬಳಸಿದ್ರು 8 ಅವರು ನೀರಿನಲ್ಲಿ ನೆನೆಸಿ ಮಾಡಿ. ಅನ್ನ ಮಾಡ್ಕೊಳ್ಳಿ, ಪಲಾವ್ ಮಾಡ್ಕೊಳ್ಳಿ, ಕಿಚಡಿ ಮಾಡ್ಕೊಳ್ಳಿ, ಉಪ್ಪಿಟ್ಟು ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳಿ, ಅದರಲ್ಲಿ ಚಪಾತಿ ಮಾಡ್ಕೊಳ್ಳಿ, ದೋಸೆಗಳು ಮಾಡ್ಕೊಳ್ಳಿ. ಸಿರಿಧಾನ್ಯನ ಬಳಸಿ, ಹೆಚ್ಚಾಗಿ ತರಕಾರಿ ಸೊಪ್ಪುಗಳು ಹೆಚ್ಚಾಗಿ ಬಳಸಿ. ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಬದುಕ್ತೀರಾ. 8 ಅವರ್ ನೆನೆಸಲೇಬೇಕು ಮಿನಿಮಮ್. ಸಿರಿಧಾನ್ಯಗಳ ಸಾಮೆ, ನವಣೆ, ಆರ್ಕ, ಊದ್ಲು, ಕೊರ್ಲೆ ಇವೆಲ್ಲ ಪಾಸಿಟಿವ್ ಗ್ರೈನ್ಸ್, ತುಂಬ ಒಳ್ಳೆಯದು. ಯಾವುದೇ ರೀತಿ ಶುಗರು, BP, ಥೈರಾಯ್ಡು ಇಂಥವು ಯಾವ ರಿಲೇಟೆಡ್ಸ್ಗಳು ಬರಲ್ಲ. ಬಂದಿದ್ದರೂ ಹೋಗುತ್ತೆ. ಖಂಡಿತವಾಗ್ಲೂ ಸರಿಯಾಗಿ ಬಳಸಿ. ಮಿನಿಮಮ್ 8 ಅವರು ನೆನೆಸಿ ಅದನ್ನು ನೀವು ಮಾಡ್ಕೊಳ್ಳಿ. ಪಲಾವು ಮಾಡ್ಕೊಳ್ಳಿ, ಕಿಚಡಿ ಮಾಡ್ಕೊಳ್ಳಿ, ಉಪ್ಪಿಟ್ಟು ಮಾಡ್ಕೊಳ್ಳಿ, ದೋಸೆ ಮಾಡ್ಕೊಳ್ಳಿ, ಇಡ್ಲಿ ಮಾಡ್ಕೊಳ್ಳಿ. ಭಾಳ ಬ್ಯೂಟಿಫುಲ್ಲಾಗಿರುತ್ತೆ. ಜೊತೆಗೆ ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಬಳಸಿ. ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಬದುಕ್ತೀರಾ. ಇದ್ರ ಜೊತೆಗೆ ವಾಕಿಂಗು, ಎಕ್ಸಸೈಜು, ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ, ಧ್ಯಾನ, ಜಿಮ್ಮು ಮಾಡೋದು ನೀವೇನು ಮಾಡಬೇಕೋ ಅದನ್ನು ಇದ್ರ ಜೊತೆಗೆ ಮಾಡ್ತಾ ಬನ್ನಿ. ಆಹಾರನ, ಈ ಸಿರಿಧಾನ್ಯಗಳು ಆಹಾರನ ಬಳಸ್ತಾ ಬನ್ನಿ. ಸೊಪ್ಪು ತರಕಾರಿ ಹೆಚ್ಚಾಗಿ ಬಳಸಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ದೀರ್ಘಾಯುಷ್ಯಗಳಾಗಿ ಬದುಕ್ಬೋದು. ಈ ಆಹಾರ ತಿನ್ನಿ, ದೀರ್ಘಾಯುಷ್ಯಗಳಾಗಿ ಬದುಕ್ತೀರಾ ಖಂಡಿತವಾಗ್ಲೂ. ಯಾಕೆಂದರೆ ಇದ್ರ ಮೀರಿದ್ದು ವಿಧಿ, ಕರ್ಮ, ಹಣೆಬರ, ಅದಿನ್ನೇನೂ ಮಾಡೋಕ್ಕಾಗಲ್ಲ. ಇದು ಮೀರಿದ್ದು ವಿಧಿ, ಕರ್ಮ, ಹಣೆಬರ, ಅದೇನೂ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ತಿಂದು, ಸೊಪ್ಪು ತರಕಾರಿಗಳು ತಿಂದು ನಮಗೆ ಕಾಯಿಲೆ ಬಂದಿದೆಯಪ್ಪ ಅಂತಂದರೆ ಅದೇನೂ ಮಾಡೋಕ್ಕಾಗಲ್ಲ. ವಿಧಿ, ಹಣೆಬರ, ಕರ್ಮ ಅದನ್ನು ನಾವು ಯಾರೂ ತಪ್ಸೋಕ್ಕಾಗಲ್ಲ. ಈ ಒಂದು ಆಹಾರ ತಿನ್ನಿ, ಖಂಡಿತವಾಗ್ಲೂ ದೀರ್ಘಾಯುಷ್ಯಗಳಾಗಿ ಬದುಕ್ತೀರಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.